ಸರ್ ಇವಾಗ ಇದು ಮಂಡ್ಯದಲ್ಲಿ ಒಂದು ಗಲಾಟೆ ಆಗ್ತಾ ಇದೆ ಅಂದರೆ ಧರ್ಮಧಾರಿಗಳೆಲ್ಲ ಮಸೀದಿ ಹೋಗಿದ್ದಾರೆ ಅಂತ. ಇಲ್ಲ ಇಲ್ಲ ಏನಾಗಲಿಲ್ಲ. ಈಗ ತಾನೇ ನಾನು ಎಸ್ಪಿಗೆ ಮಾತಾಡಿದೆ, ಅಲ್ಲಿ ಏನು ಗಲಾಟೆ ಆಗಿಲ್ಲ. ಮಸೀದಿ ಮುಂದೆ ಪ್ರತಿ ಸಾರಿ ಹೋದಾಗೆ ಈ ಸಾರಿನೂ ಹೋಗಿದ್ದಾರೆ. ಅಲ್ಲಿ ಒಂದು ಪದ್ಧತಿ ಇದೆ, ಅಲ್ಲೇ ಹೋದಾಗ ಮಸೀದಿ ಮುಂದೆ ಕೂತ್ಕೊಂಡು ಭಜನೆ ಮಾಡಿ ಮುಂದಕ್ಕೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ಹೆಚ್ಚು ಜನ ಸೇರಿದ್ದಾರೆ. ಅದನ್ನು ಅವರು ಪೊಲೀಸ್ನವರು ಆಯ್ತಪ್ಪ ನಿಮ್ಮ ಸಮಯ ಆಯಿತು ಅಂತ ತಳ್ಳಿ ಮುಂದೆ ಕಳಿಸಿದ್ದಾರೆ ಅಷ್ಟೇ, ಬೇರೆ ಏನೂ ಗಲಾಟೆ ಆಗಿಲ್ಲ. ದಟ್ ಈಸ್ ದಿ ರಿಪೋರ್ಟ್ ಐ ಗಾಟ್ ಫ್ರಮ್ ಎಸ್ ಪಿ ಡೈರೆಕ್ಟ್ಲಿ. ಹೌದೌದು, ಅದೇ ರೀತಿ ಮಾಡ್ತಾರೆ. ಯಾವುದಕ್ಕೆ? ಇಲ್ಲಪ್ಪ, ಅದೇನು ನಮಗೆ ನಾವ್ಯಾರು ಏನು ಮಾತಾಡಿಲ್ಲ. ನಾವ್ಯಾರು ಏನು ಮಾತಾಡಿಲ್ಲ. ಆ ವಿಷಯ ಅಲ್ಲೇ ಮುಗಿದೋಗಿದೆಯಲ್ಲ. ಈಗ 2 ಮನೆಯಲ್ಲಿ ತಿಂಡಿ ಆಗಿದೆ. ಸೊ ತಿಂಡಿ ಆದಮೇಲೆ ಮುಗಿದೋಯ್ತು. ಇಲ್ಲ, ಲಂಚ್ ಮೀಟಿಂಗ್ ಏನಾಗಲಿಲ್ಲ. ಲಂಚ್ ನಾವೆಲ್ಲ ಅಲ್ಲಿ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಷಣ ಮಾಡ್ತಾಯಿದ್ವು. ಅವ್ರು ಬಂದು ಮುಗಿಸಿ ವೇಣುಗೋಪಾಲ್ ಅವರು ಕೇರಳಕ್ಕೆ ಹೋಗಬೇಕು ಅಂತ ಹೋಗಿದ್ದಾರೆ. ಆ ಯಾವುದೇ ವಿಷಯವನ್ನು ಮುಖ್ಯಮಂತ್ರಿಗಳಾಗಲಿ ನಾವುಗಳಾಗಲಿ ಯಾರೂ ಮಾತಾಡಿಲ್ಲ. ನಾನು ಪಕ್ಕದಲ್ಲೇ ಕೂತಿದ್ದೆ ಅಲ್ಲ, ನಾನೇನು ಮಾತಾಡಲೇ ಇಲ್ಲ. ಹೋಗ್ತಾರೆ, ಅವ್ರ ಕೆಲಸಗಳಿರ್ತವೆ ಬೇಕಾದಷ್ಟು. ಅಧ್ಯಕ್ಷರಾಗಿ ಪಕ್ಷದ ಕೆಲಸ ಇರುತ್ತೆ, ಹೋಗ್ತಾ ಇರ್ತಾರೆ. ಹಾಂ, ಇಲ್ಲ ಇಲ್ಲ, ನಮ್ಮ ಮನೆಯಲ್ಲಿ ಯಾವುದೇ ಸಭೆ ಇಲ್ಲ ಸದ್ಯಕ್ಕೆ. ಸರ್, ಈಗ ಮಂಡ್ಯದಲ್ಲಿ ಕೆಲವು ಮಾಲಾಧಾರಿಗಳು ಮಸೀದಿ ಮುಂದೆ ಇದು ನಮ್ಮದು ಅದು ಹೇಳಿದೆ, ನೀವು ಕೇಳ್ಕೊಳ್ಳಿಲ್ಲ. ಏನಿಲ್ಲ ರೀ, ಅವರು ಮಸೀದಿ ಮುಂದೆ ಹೋಗಿದ್ದಾರೆ. ಪ್ರತಿ ವರ್ಷ ಹೋಗ್ತಾರೆ, ಅದೇ ದಾರಿಯಲ್ಲೇ ಹೋಗ್ತಾರೆ. ಸ್ವಲ್ಪ ಹೆಚ್ಚು ಜನ ಸೇರಿದ್ದಾರೆ. ಅಲ್ಲಿ ಭಜನೆ ಮಾಡಿ ಮುಂದೆ ಹೋಗೋದು ಒಂದು ಪದ್ಧತಿ ಅಂತೆ. ಈಗ ತಾನೇ ನೀವು ಇಲ್ಲಿ ಇರುವಾಗಲೇ ಎಸ್ ಪಿಗೆ ಮಾತಾಡಿದೆ, ಏನಪ್ಪ ಏನು ವಿಷಯ ಅಂತ. ಏನೂ ಇಲ್ಲ ಆ ಥರ ಅಂತ ಹೇಳಿದರು. ಅದೆಲ್ಲ ಆಮೇಲೆ ಮಾತಾಡೋಣ ಬಿಡಿಯಪ್ಪ. ಈಗ ಶಾಂತಿ ಆಗಿದೆ ಅಲ್ವಾ? ಹಾಂ, ಮತ್ತು ನೀವು ಯಾಕೆ ಬೆಂಕಿ ಹಚ್ಚಕ್ಕೆ ಹೋಗ್ತೀರ? ದಯವಿಟ್ಟು ಈ ಸಬ್ಜೆಕ್ಟ್ ಕೇಳಿ ಅಲ್ಲ, ಈ ಸಬ್ಜೆಕ್ಟ್ ಬಿಟ್ಬಿಟ್ಟು ಬೇರೆ ಸಬ್ಜೆಕ್ಟ್ ಕೇಳಿ. ಹೌದು, ಅದು ಕೋರ್ಟ್ನಲ್ಲಿ ಇರುವಂಥದ್ದು ತೀರ್ಮಾನ ಆದರೆ, ಫೈನಲ್ ಆರ್ಡರ್ ಬಂದರೆ ನಮಗೆ ಆನಂತರ ಮುಂದುವರಿತೇವೆ. ಏನಿಲ್ಲ, ನಾವು ಅಲ್ಲಿ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಬೋರ್ಡ್ ಅಂತ ಮಾಡಿದ್ದಾರೆ. ಅವರು ಈ ಟ್ರಾನ್ಸ್ಫರ್ಸ್ ಅಗತ್ಯ ಇದ್ದರೆ ನಮಗೆ ಬೇರೆ ಬೇರೆ ಇಲಾಖೆಯಲ್ಲಿ ಇದ್ದಾಗೆ ನಮಗೆ ಒಂದು ಸಮಯ ನಿಗದಿ ಮಾಡೋದಿಲ್ಲ ಟ್ರಾನ್ಸ್ಫರ್ಗೆ. 365 ದಿವಸನೂ ನಮ್ಮಲ್ಲಿ ಟ್ರಾನ್ಸ್ಫರ್ ಮಾಡ್ತಾರೆ. ಯಾಕೆಂದರೆ ವೇಕೆನ್ಸಿ ಆಗ್ತದೆ ಅಥವಾ ಏನೇ ಬೇರೆ ಬೇರೆ ಕಾರಣಕ್ಕೆ ಶಿಫ್ಟ್ ಮಾಡ್ತಾ ಇರ್ತವೆ. ಹಾಗಾಗಿ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಬೋರ್ಡಿಗೆ ಸಮಯದ ನಿಗದಿ ಮಾಡಿಲ್ಲ. ಅವರು ಎಲ್ಲಿ ವೇಕೆನ್ಸಿ ಆಗ್ತದೆ ಅಲ್ಲಿ ಅವರು ತುಂಬ್ತಾರೆ. ಏನಿಲ್ಲ, ಎಲ್ಲ 1-2 ಆ ಥರ ಆಗಿರ್ಬೋದು. ಆದರೆ ಸಾಮಾನ್ಯವಾಗಿ ನಾವು ಎಲ್ಲಿ ವೇಕೆನ್ಸಿ ಇಮಿಡಿಯೇಟ್ ಆಗಿ, ಯಾಕೆಂದರೆ ಅಲ್ಲಿ ನಮ್ಮ ಪೊಲೀಸ್ ಸ್ಟೇಷನಲ್ಲಿ ಜನ ಇರಬೇಕಲ್ವಾ. ಇನ್ಸ್ಪೆಕ್ಟ್ರ್ ಇರಬೇಕು, ಸಬ್ ಇನ್ಸ್ಪೆಕ್ಟ್ರ್ ಇರಬೇಕು, DYSPಗಳು ಅಥವಾ ACPಗಳು ಇರಬೇಕು. ಅದೆಲ್ಲ ನೋಡ್ಕೊಂಡು ಮಾಡ್ತೇವೆ. ಅದೇ ನಾ ಹೇಳಿದ್ನಲ್ಲ, ಆ ವಿಷಯ ಬಿಟ್ಬಿಟ್ಟು ಬೇರೆ ಮಾತಾಡಿಯಪ್ಪ. ನೀವು ಅಲ್ಲಿಗೆ ಹೋಗ್ತಿರಲ್ರಿ, ಅದೊಂದು ಬಿಟ್ಬಿಟ್ಟು ಬೇರೆ ವಿಷಯ ಮಾತಾಡಿ.